ನನಗೆ ಕೆಲವು ಜಾಗೃತ ನಾಗರಿಕರು ನನಗೆ ಫೋನ್ ಮಾಡಿದರು. ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಏರಿಯಾದಲ್ಲಿ ಯಾರೋ ಹೊರಗಿನ ಜನ ಕಾಣ್ತಾ ಇದ್ದಾರಂತೆ. ನನಗೆ ಮತ್ತೆ ಇನ್ನೊಬ್ಬರು ಕೂಡ ಫೋನ್ ಮಾಡಿದ್ರು. ನಾನು ಅದ್ರ ಬಗ್ಗೆ ವಿಚಾರ ಮಾಡಿದ್ದೆ, ಯಾವ ರೀತಿ ಕಾಣಿಸ್ತಾರ ಅವರು ಅಂತ. ಇಲ್ಲ, ನಮ್ಮ ಲೋಕಲ್ ಅನ್ಸೋದಲ್ರಿ, ಬೇರೆ ರೀತಿಯ ಜನ ಅನಿಸ್ತಾರ ಅಂತ ಹೇಳಿದ್ರು. ಬೇರೆ ರೀತಿಯ ಜನ ಅಂದ್ರೆ ಬಾಂಗ್ಲಾದೇಶದವ್ರ ಟೈಪ್ ಇದಾರ ಅಂತ ಕೇಳಿದೆ. ಬಾಂಗ್ಲಾದೇಶದವ್ರ ಟೈಪ್ ಕಾಣ್ತಾ ಇಲ್ಲ, ಅವರು ಪಾಕಿಸ್ತಾನಿಗಳ ಟೈಪ್ ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಅದು ಯಾವಾಗ ಬೇರೆ ಬೇರೆ ಕಡೆ ಸೋರ್ಸಿಂದ ಸುದ್ದಿ ಬಂತು, ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ, ಈ ರೀತಿ ಸುದ್ದಿ ಬರ್ತಾ ಇದೆ, ಇದ್ರ ಬಗ್ಗೆ ನೀವು ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿರ್ತೇವೆ. ಅದು ಅಸಲ್ದೆ ನಾನು ಪತ್ರವನ್ನು ಕೂಡ ಕಮಿಷನರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಬರೆದೆ. ಆದರೆ ಇದೊಂದು ಸೂಕ್ಷ್ಮ ವಿಷಯ ಆಗಿದ್ದಕ್ಕೆ ಮತ್ತು ಅವರಿಗೆ ಎನ್ಕ್ವೈರಿ ಮಾಡಕ್ಕೆ ಸರಿಯಾಗಿ ಎನ್ಕ್ವೈರಿ ಆಗಲಿ ಅನ್ನೋದಕ್ಕೆ ನಾನು ಪತ್ರಿಕೆಗಳಿಗೆ ಆಗಲಿ ಅಥವಾ ಹೊರಗೆ ಮೀಡಿಯಾಕ್ಕಾಗಲಿ ಈ ಪತ್ರವನ್ನು ಬಿಡುಗಡೆ ಮಾಡಲಿಲ್ಲ. ಈ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲಿಲ್ಲ. ಆದರೆ 8 ದಿನ ಆಯಿತು ಇವತ್ತಿನ ದಿನ ಅದು ನಾ ಬರೆದಂತ ಪತ್ರ ನನಗನ್ಸುತ್ತೆ ಪೊಲೀಸ್ ಕಮಿಷನರ್ ಆಫೀಸಿಂದನೇ ಮೀಡಿಯಾಕ್ಕೆ ಲೀಕ್ ಆಯ್ತು ಅಂತ ಅನಿಸುತ್ತೆ. ನಿನ್ನೆ ದಿನ ಪೊಲೀಸರಿಗೆ ಕಮಿಷನರ್ಗೆ ಎನ್ಕ್ವೈರಿ ಮಾಡಿದ್ದಾರೆ ಪೇಪರ್ದವರು. ಇವತ್ತು ಪೇಪರ್ದಲ್ಲಿ ಬಂದೈತಿ, ಇಲ್ಲ ಕಮಿಷನರ್ ಐತಲ್ಲ, ಇಲ್ಲ ಆ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದೊಂದು ಬಹಳ ಬೇಜವಾಬ್ದಾರಿಯುತ ಹೇಳಿಕೆ. ನಾನು ಇಷ್ಟೊಂದು ಸೀರಿಯಸ್ ಅಲಿಗೇಷನ್ ಮಾಡಿದಾಗ ಕೂಡ ಪೊಲೀಸ್ ಕಮಿಷನರ್ ಇದರ ಬಗ್ಗೆ ಎನ್ಕ್ವೈರಿ ಮಾಡಿ ಏನಾಯ್ತು ಏನಿಲ್ಲ ಅನ್ನುವಂಥ ವಿಷಯ ನನಗೂ ಕೂಡ ಹೇಳಿಲ್ಲ. ಅದರ ಜೊತೆ ಅದರ ಎನ್ಕ್ವೈರಿ ಮಾಡಬೇಕನ್ನುವಂಥ ಮನಸ್ಥಿತಿ ಕೂಡ ಅವ್ರದ್ದು ಇದ್ದಂಗಿಲ್ಲ. ಇದು ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ. ಕೇವಲ ಕಮಿಷನರಿಗೆ ಮಾತ್ರ ಅಲ್ಲ, ನಾನು ಗೃಹ ಮಂತ್ರಿಗಳಿಗೆ ಕೂಡ ನನ್ನ ಪತ್ರವನ್ನು ಬರೆದಿದ್ದೇನೆ. ಇವತ್ತು ದೇಶಘಾತಕ ಶಕ್ತಿಗಳಿಗೆ ಇವ್ರು ನಮ್ಮ ಬ್ರದರ್ಸ್ ಅಂತ ಹೇಳಿ ಅವ್ರ ಯಾರಿಗೋ ಆ ರೀತಿಯ ಟ್ರೀಟ್ಮೆಂಟ್ ಇವ್ರು ಕೊಟ್ಕೊಂತ ಹೋದ್ರು ಮೇಲ್ನವರು. ಕೆಳಗಿನವ್ರದ್ದು ಕೂಡ ಅದೇ ರೀತಿಯ ಸ್ವಭಾವ ಇರ್ತದೆ. ಕೆಳಗಿನವರು ಅದನ್ನ ಅನುಕರಣೆ ಮಾಡಕ್ ಪ್ರಯತ್ನ ಮಾಡ್ತಾರೆ. ಮೇಲ್ನವರು ಸೀರಿಯಸ್ ಇಲ್ಲ ಬಿಡಪ್ಪ, ಅವ್ರಿಗೆ ಆಕ್ಷನ್ ತೆಗೆದುಕೊಳ್ಳೋದಿಲ್ಲ, ನಾವು ಯಾಕೆ ಮಾಡೋಣ ಅಂತೇಳಿ ಈ ರೀತಿಯ ಮನಸ್ಥಿತಿ ಇವತ್ತು ನಮ್ಮ ಪೊಲೀಸ್ ಇಲಾಖೆದ್ದು ಮತ್ತು ಕರ್ನಾಟಕ ಸರ್ಕಾರದ್ದು ಐತಿ. ಸುಮಾರು 7-8 ಜನರ ಗ್ರೂಪದಲ್ಲಿ ಕಾಣ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ. ಏನು ಅವ್ರದ್ದು ಆಕ್ಟಿವಿಟೀಸ್ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಅವರು ಅಲ್ಲಿ ಬರ್ತಾ ಇದಾರಂತೆ, ಅಲ್ಲಿ ದಿನ ಬೆಳಗ್ಗೆ ನಮಾಜ್ ಟೈಮ್ದಾಗ ಕಾಣ್ತಾ ಇದ್ದಾರೆ, ಹೊರಗಿನವ್ರದಾರ ಅಂತೇಳಿ. ಯಾರು ಏನು ಅಂತ ವಿಚಾರ ಮಾಡಬೇಕು. ಅವರು ಎಲ್ಲ ಈ ಪೊಲೀಸರು ಕಲೆಕ್ಷನ್ ದಂಧೆದಾಗ ಅದಾರ. ಇವರು ಬರೇ ರೊಕ್ಕ ಕಲೆಕ್ಟ್ ಮಾಡಿ ಎಲ್ಲಿಂದ ರೊಕ್ಕ ಹುಡ್ಕೋಬೇಕು, ಸಮಾಜಘಾತಕ ಶಕ್ತಿಗಳ ಕಡೆಯಿಂದ ರೊಕ್ಕ ಹುಡ್ಕೊಳ್ಳೋ ಕೆಲಸದಾಗ, ರೊಕ್ಕ ತೊಗೊಂಡು ಮ್ಯಾಲೆ ಮುಟ್ಟಿಸ್ಬೇಕಲ್ಲ ಅವರು, ಆ ಕೆಲಸದಾಗ ಬಿಡಿಸೇ ಇದಾರೆ ಅವರು. ನಿಜವಾದ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ, ಲಾ ಅಂಡ್ ಆರ್ಡರ್ ಕೆಲಸ ಮಾಡುವಂತದ್ದು, ಪೊಲೀಸಿಂಗ್ ಮಾಡುವಂತ ಕೆಲಸದಾಗ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. 8 ದಿನ ಆದ್ರೂ ಕೂಡ ಇನ್ನೊಂದು ಬಗ್ಗೆನೂ ಒಂದಿನೂ ಆಕ್ಷನ್ ತಗೊಂಡಿಲ್ಲ. ನನ್ಗೆ ಗೊತ್ತಿದ್ದ ಮಟ್ಟಿಗೆ ಯಾರನ್ನ ಕರೆದು ಎನ್ಕ್ವೈರಿ ಮಾಡಿಲ್ಲ. ಏನಿಲ್ಲ, ನಂಗೇನು ಉತ್ತರನೂ ಬಂದಿಲ್ಲ ಅವರಿಂದ. ಹೋಮ್ ಮಿನಿಸ್ಟರ್ ಆಫೀಸಿಗೆ ಪತ್ರ ಮುಟ್ಟಿಸುವಂತ ಕೆಲಸ ಮಾಡಿತ್ತು ನಾನು. ಇಲ್ಲ, ನಾನೇನು ಫೋನೇನು ಮಾತಾಡಿಲ್ಲ, ಆದ್ರೆ ಪತ್ರ ಮುಟ್ಟಿಸುವಂತ ಕೆಲಸ ಮಾಡಿದೆ. ಕಾಂಗ್ರೆಸ್ ಸರ್ಕಾರನ ಹೊಣೆಗಾರ ಆಗುತ್ತೆ, ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಆಗುತ್ತೆ.